25ಕ್ಕೆ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ಆದರೆ ವಿಚಾರಣೆ ನಡೆದ ಹಂತದಲ್ಲಿ ಮೂವರು ವಕೀಲರು ಪ್ರಬಲವಾದ ವಾದ ಮಂಡನೆಯನ್ನ ಮಾಡಿದರು. ಸರ್ಕಾರದ ಪರವಾಗಿ ಕಪಿಲ್ ಸಿಬಲ್, ಸಿದ್ದರಾಮಯ್ಯನವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ, ದೇವರಾಜು ಅವರ ಪರವಾಗಿ ದುಷ್ಯಂತ್ ದವೆ ವಾದ ಮಂಡನೆಯನ್ನ ಮಾಡಿದ್ರು. ರಾಜಕೀಯ ಕಾರಣಕ್ಕೆ ದೇವರಾಜ್ ಬಲಿ ಹಾಕಲಾಗ್ತಾ ಇದೆ. 40 ವರ್ಷ ಹಳೆ ಕೇಸ್ಗೆ ಮರುಜೀವ ಅಗತ್ಯವಿತ್ತ? ದೇವರಾಜು ಪರ ವಕೀಲರಾದ ದುಷ್ಯಂತ್ ದವೆ ವಾದ ಮಂಡನೆ ಮಾಡ್ತಿದ್ದಾರೆ. ಇನ್ನು ಮತ್ತೊಂದು ಕಡೆ ರಾಜ್ಯಪಾಲರಿಂದ ಸಿಎಂ ಪದಚ್ಯುತಿ ಹಕ್ಕೇ ಇಲ್ಲ, ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳ ಪದಚ್ಯುತಿಗೆ ಹಕ್ಕೇ ಇಲ್ಲ, ಈ ವಿಚಾರದಲ್ಲಿ ಆದೇಶ ಮಾಡಿರೋ ಅಧಿಕಾರ ತಪ್ಪು ಅಂತ ಹೇಳಿ ಸರ್ಕಾರದ ಪರ ವಕೀಲರಾದ ಕಪಿಲ್ ಸಿಬಲ್ ವಾದವನ್ನ ಮಂಡಿಸಿದ್ರು. ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ಕೂಡ ಪ್ರಬಲ ವಾದವನ್ನ ಮಂಡಿಸಿದ್ದಾರೆ. ವಿಚಾರಣೆಯನ್ನ ಜನವರಿ 25ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿದೆ. ಸಿದ್ದರಾಮಯ್ಯ ಅವರು ಒಂದು ರೀತಿಯ ಸ್ಟೇಟ್ಮೆಂಟ್, ತದನಂತರ ಡಿಕೆ ಶಿವಕುಮಾರ್, ಅದಾದ ನಂತರ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಮಾತು ಕೂಡ ತಾವು ಕೇಳಿದಿರಿ. ಈಗ ಎಲ್ಲದಕ್ಕೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ಯಾರು ಕೂಡ ಅಧಿಕಾರ ಹಸ್ತಾಂತರದ ಮಾತನ್ನ ಆಡಿಲ್ಲ. ಈಗಾಗಲೇ ಪರಮೇಶ್ವರ್ ಕಿಡಿಕಾರಿದ್ರು, ಇವರಿಬ್ಬರ ಮಧ್ಯೆ ಒಪ್ಪಂದ ಆಗಿದೆ ಅಂತಂದ್ರೆ ನಾವ್ಯಾಕಿರ್ಬೇಕಾಗಿದ್ರೆ ಬರೀ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ಬರೇ ಅಧಿಕಾರ ಹಸ್ತಾಂತರ ವಿಚಾರವಾಗಿ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನಾವ್ಯಾಕಿರ್ಬೇಕು ಅನ್ನೋಂಥ ಪ್ರಶ್ನೆ ಮಾಡಿದ್ರು. ಈಗ ಈ ರೀತಿಯ ಸಿಟ್ಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಮಾಧಾನ ಮಾಡುವ ಮಾತುಗಳನ್ನ ಆಡಿದ್ದಾರೆ. ಯಾರು ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತಾಡಿಲ್ಲ, ಸಿದ್ದರಾಮಯ್ಯ ಅವರು ಕೂಡ ಈ ಬಗ್ಗೆ ಚರ್ಚೆ ಮಾಡಿಲ್ಲ ಅಂತ ಹೇಳಿದ್ದಾರೆ, ಚರ್ಚೆಯೂ ಇಲ್ಲ ಅಂದಿದ್ದಾರೆ. ಇಲ್ಲಿಗೆ ಈ ವಿಚಾರವನ್ನ ಮುಗಿಸೋಣ ಅಂತ ಹೇಳಿ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲಪ್ಪ. ನಾನು ಯಾರು 2-3 ಜನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ, ಇಲ್ಲೂ ಕೇಳಿದೆ. ಯಾವ ಒಪ್ಪಂದನೂ ಯಾರೂ ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ. ಶಿವಕುಮಾರ್ ಅವರು ಏನು ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನು ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ಒಪ್ಪಂದ ಆಗಿದೆ ಅಂತಂದರೆ ಮತ್ತು ನಾವೆಲ್ಲ ಯಾಕಿರ್ಬೇಕು ರೀ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ, ನಾವು ಯಾರೂ ಕೂಡ ಹೈಕಮಾಂಡನ್ನು ಬಿಟ್ಟು ಹೋಗೋರಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳೋವಂಥ ಜನ ನಾವು. ಆದ್ದರಿಂದ ಈ ಒಪ್ಪಂದ ಅವೆಲ್ಲ ನಮಗೇನು ಗೊತ್ತಿಲ್ಲಪ್ಪ. ನಾನು ನಿಮ್ಮ ಹತ್ರ ಮಾತಾಡಿಲ್ಲ, ನಾನು ನಿಮ್ಮ ಹತ್ರ ಏನು ಮಾತಾಡಿಲ್ಲ, ಪರಮೇಶ್ವರ್ ಹತ್ರನೂ ಮಾತಾಡಿಲ್ಲ, ಇನ್ನೊಬ್ಬರ ಹತ್ರನೂ ಮಾತಾಡಿಲ್ಲ. ನಾನು ಒಂದು ಇಂಗ್ಲೀಷ್ ಚಾನಲ್ಗೆ ನನ್ನದೇ ಆದಂಥ ಕೆಲವು ವಿಚಾರಗಳನ್ನು ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದೇವೆ. ಏನು ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳೋಕ್ಕಾಗ್ತದಾ? ಸೊ ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯಿತು, ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ. ನಾಯಕರ ಮಾತುಗಳು ಒಂದ್ ಕಡೆ ಇದ್ರೆ ನಡೆ ಮತ್ತೊಂದು ಕಡೆ ಇದೆಯಾ ಅನ್ನೋ ಅನುಮಾನ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಪಾಳಿಯದ ಒಳಗಿನ ಸಿಎಂ ಕುರ್ಚಿ ಕದನ, ಡಿಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯನವರ ನಡುವೆ ನಡೀತಾ ಇರುವ ಈ ಒಂದು ಕುರ್ಚಿ ಕದನದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಮುಖ್ಯಮಂತ್ರಿ ಕುರ್ಚಿಗಾಗಿ ಮುಂದುವರೆದಿದೆ ಕದನ. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಬಣದಿಂದ ಚೆಕ್ಮೇಟ್ ಇಡಲಾಗಿದೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರಬೇಕು, ಇದು ಜನರ ಅಭಿಪ್ರಾಯ ಅಂತ ಭೀಮಾ ನಾಯಕ್ ಮಾತನಾಡಿದ್ದಾರೆ. ಸಿಎಂ ಪರ ಹಿಂದ ಮತಗಳ ದಾಳವನ್ನ ಉರುಳಿಸಿದ್ದಾರೆ ಬೆಂಬಲಿಗರು. ರಿಪಬ್ಲಿಕ್ ಕನ್ನಡಕ್ಕೆ ಸಿಎಂ ಆಪ್ತ ಭೀಮಾ ನಾಯಕ್ ಹೇಳಿಕೆ ನೀಡಿದ್ದಾರೆ. ಬದಲಾವಣೆ ವಿಚಾರವಾಗಿ ಕೇಳಿ ಬರ್ತಾ ಇರೋದು, ಪೇಪರಲ್ಲಿ ಬದಲಾವಣೆ ಗೊತ್ತಾಯ್ತು. ಮುಖ್ಯ ಡಿಕೆ ಶಿವಕುಮಾರ್ ಸಿಎಂ ಆಗೋ ಸಂಬಂಧಪಟ್ಟಂತೆ ಒಂದು ಪರೋಕ್ಷಗಳಿದೆ, ಏನು ಅನ್ಸುತ್ತೆ ರಾಜಕೀಯವಾಗಿರೋದು? ನೋಡ್ರಿ, ಇಲ್ಲಿ ಮುಖ್ಯಮಂತ್ರಿ ಸೀಟು ಖಾಲಿ ಇಲ್ಲ. ಓಕೆ, ಹಾಗಾಗಿ ಮೊನ್ನೆ ನಡೆದಂಥ 3 ಚುನಾವಣೆಯಲ್ಲಿ BJP ಮತ್ತು JDSನವರಿಗೆ ಈ ರಾಜ್ಯದ ಜನ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರನ, ಮುಖ್ಯಮಂತ್ರಿಯವ್ರನ್ನ ನೀವು ಮುಟ್ಟಕ್ಕಾಗಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನ ಇಷ್ಟು ಮಾತ್ರ ಹೇಳಕ್ಕೆ ಬಯಸ್ತೀನಿ ನಾನು. ಅದೇ ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇರೋದು ನಿಜನಾ? ಅದು ನನಗೆ ಗೊತ್ತಿಲ್ಲ. ಸೊ ಅದು ಹೈಕಮಾಂಡಿಗೆ ಬಿಟ್ಟಿದ್ದ ವಿಚಾರ. ಸೊ ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಎಲ್ಲ ಜಾತಿ ವರ್ಗದ ಮತದಾರರು ಮತವನ್ನು ಹಾಕಿದ್ದಾರೆ. ಎಲ್ಲದಕ್ಕಿಂತ ವಿಶೇಷವಾಗಿ ಇವತ್ತು ಅಹಿಂದ ವರ್ಗವನ್ನು
ಕ್ರೋಢೀಕರಣ ಆಗಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಂದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಸೊ ಮುಖ್ಯಮಂತ್ರಿ ವಿಚಾರ ಮಾಡ್ತಕ್ಕಂಥದ್ದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಸೊ ಆದರೆ ಈ ರಾಜ್ಯದ ಜನ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ BJP ಆಗಲಿ JDS ಮುಟ್ಟಕ್ಕಾಗಲ್ಲ ಅನ್ನೋ ಒಂದು ಸಂದೇಶವನ್ನು 3 ಚುನಾವಣೆಯಲ್ಲಿ ಜನ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಸಿದ್ದರಾಮಯ್ಯ ಬೆನ್ನಿಂದಿದೆ. 100ಕ್ಕೆ 100 ಅಹಿಂದ ಒಂದೇ ಅಲ್ಲ, ಎಲ್ಲ ಸಮಾಜದ ವರ್ಗದ ಬೆಂಬಲ ಸಿದ್ದರಾಮಯ್ಯ ಅವರಿಗಿದೆ. ಹಿಂದುಳಿದ ದಲಿತರು ಅಹಿಂದ ಟೋಟಲ್ ಆಗಿ ತಿರುಗಿಳುತ್ತೆ ಅನ್ಬೋದಾ? ಸೊ ಅದು ಇಡೀ ರಾಜ್ಯಕ್ಕೆ ಗೊತ್ತಿದೆಯಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಅದು. ಸೊ BJP ಅವರಿಗೂ JDS ಗೊತ್ತಿಲ್ಲ, ಅವರಿಗೆ ಎಲ್ಲರಿಗೂ ಗೊತ್ತಿದೆ ಅದು. ನಿಮ್ಮವ್ರು ಗೊತ್ತಿಲ್ಲ, ಕಾಂಗ್ರೆಸ್ ಅವ್ರಿಗೆ ಗೊತ್ತಿಲ್ಲ CM ಬದಲಾವಣೆ? ನಮ್ಮರಿಗೆ ಯಾಕೆ ಹೇಳ್ತೀರಾ ಕಾಂಗ್ರೆಸ್ ಅವರಿಗೆ? ನಾನು ಹೇಳ್ತಿರೋದು JDS ಮತ್ತು BJP ಅವ್ರಿಗೆ ಹೇಳ್ತಿರೋದು. ಸೊ ನಮ್ಮರಿಗೆ ಯಾಕೆ ಅದರಲ್ಲಿ ತಗಲಾಗ್ತೀರಾ ನೀವು? ಅಂದರೆ ಸಿದ್ದರಾಮಯ್ಯ ಅವ್ರನ್ನ ಬದಲಾವಣೆ ಯಾವುದಿಲ್ಲ ಅಂತ ಹೇಳ್ತೀರಾ? ಸೊ ನೋಡಿ, ಈಗ ನೀವು ಕಳೆದ 3-4 ತಿಂಗಳಿಂದ ಎಲ್ಲರೂ ಹೇಳಿದ್ದಾರೆ. ಸ್ವತಃ DK ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ, ಹೇಳಿದ್ದಾರೆ ಅಧಿಕಾರ ಹಂಚಿಕೆ ಸೂತ್ರ ಆಗಿದೆ ಅಂತ. ಅದಕ್ಕೆ ಅದು ನಾನು ಹೇಳಿದ್ನಲ್ಲ, ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ನಿಮ್ಮ ಅನಿಸಿಕೆ, ಪ್ರಾಮಾಣಿಕ ಅನಿಸಿಕೆ ಏನು? ಅಲ್ಲ, ನಾನು ಹೇಳಿದ್ನಲ್ಲ, ಹೈಕಮಾಂಡು ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ಇರುತ್ತೆ. ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನು ಯಾಕೆ ಹೇಳಿ? ಓಕೆ, ಸೊ ನಾನು ಅಷ್ಟು ಹೇಳೋದು ಸೂಕ್ತ ಅಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸಿದ್ದರಾಮಯ್ಯನವರು, ನನಗೆ ತಿಳಿದಂಗೆ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಇಡೀ ರಾಜ್ಯದ ಜನರ ಒಂದು ಬೈಕೆ ಮತ್ತು ರಾಜ್ಯದ ಆಸೆ ಇದೆ. ಸೊ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ನೋಡೋಣ. ಬಟ್ ಅಹಿಂದ ವರ್ಗ ಸಂಪೂರ್ಣವಾಗಿ ಅವ್ರ ಬೆನ್ನಿಗಿದೆ. 100ಕ್ಕೆ 100 ಎಲ್ಲ ಸಮಾಜದ ವರ್ಗದ ಬೆಂಬಲ ಸಿದ್ದರಾಮಯ್ಯ ಅವರಿಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ಮುರುಗೇಶ್ ನಿರಾಣಿ ಅವರು ಬ್ಯಾಟ್ ಬೀಸಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುವ ಪ್ರಶ್ನೆಯೇ ಬರೋದಿಲ್ಲ. ಅವರನ್ನು ಯಾಕೆ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಅವರು ಪಕ್ಷದ ಹಿರಿಯರು, ಪಕ್ಷಕ್ಕಾಗಿ ದುಡಿದಿದ್ದಾರೆ. ನೋಡಿ, ಮುರುಗೇಶ್ ನಿರಾಣಿ ಅವರು ಬಸನಗೌಡರ ಪರವಾಗಿ ಮಾತಾಡ್ತಾ ಇರೋದೇ ಆಶ್ಚರ್ಯ. ಒಂದು ಸಂದರ್ಭದಲ್ಲಿ ಇವರಿಬ್ಬರಿಗೂ ಯಾವ ಮಟ್ಟಿಗೆ ದ್ವೇಷ ಇತ್ತು, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಿ ಬರ್ತಿರಲಿಲ್ಲ. ಈಗ ಮುರುಗೇಶ್ ನಿರಾಣಿ ಅವರು ಬಸನಗೌಡರ ಪರವಾಗಿ ಮಾತಾಡಿದ್ದಾರೆ. ಅವರನ್ನ ಯಾಕೆ ಉಚ್ಚಾಟನೆ ಮಾಡಬೇಕು, ಅದರ ಅಗತ್ಯ ಇಲ್ಲ, ಅವರು ಪಕ್ಷಕ್ಕಾಗಿ ದುಡಿದವರು ಅಂತ ಹೇಳಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಈಗ ಸಾಕಷ್ಟೊಂದು ಗೊಂದಲಗಳ ಸೃಷ್ಟಿಯಾಗಿವೆ. ಏನು ವಕ್ಫ್ ಹೋರಾಟ ಇವತ್ತು ವಿಜೇಂದ್ರ ನೇತೃತ್ವದಲ್ಲಿ ನಡೀತಾ ಇದೆ. ಮೊನ್ನೆ ಯತ್ನಾಳ್ ಆಯಿತು, ಮುರುಗೇಶ್ ನಿರಾಣಿ ಅವರಿದ್ದಾರೆ, ಮಾಜಿ ಸಚಿವರು. ಸರ್, ಟೋಟಲಿ ವಕ್ಫ್ ಬಗ್ಗೆ ಹೋರಾಟ ನಡೀತಾ ಇದೆ. ಆದರೆ ಎಲ್ಲೋ ಒಂದು ಕಡೆ 2 ಬಣ 2 ಹೋರಾಟ, ಏನು ಹೇಳ್ತೀರಿ ಸರ್? ನೋಡಿ, ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ನಾವೇನೇ ಹೇಳಿದ್ರು ಸಹಿತ 2 ಬಣಗಳಿರುವಂಥದ್ದು ನಿಜ. ನಾವು ಸತ್ಯವನ್ನು ಒಪ್ಕೊಳ್ಬೇಕು. ಇವತ್ತು ನಮ್ಮ ರಾಷ್ಟ್ರೀಯ ಪದಾಧಿಕಾರಿಗಳು, ಹಿರಿಯರು ಇವತ್ತು ಇನ್ನುಳಿದ ಒಂದು ಗ್ರೂಪಿನ ಹಿರಿಯರನ್ನು ಅವ್ರು ಕರೆಸಿ ಮಾತಾಡೋರಿದ್ದಾರೆ. ಈಗಾಗಲೇ ಅವರು ನಿನ್ನೆನೂ ಒಂದು ರೌಂಡಲ್ಲಿ ಮಾತಾಡಿದ್ದಾರೆ, ಇವತ್ತು ಮಾತಾಡ್ತಾ ಇದ್ದಾರೆ. ಬರುವಂಥ ದಿವಸದಲ್ಲಿ 2 ಗುಂಪುಗಳು ಒಂದಾಗಿ ಒಟ್ಟಾಗಿ ಮತ್ತು ನಮ್ಮ ಮುಂಬರುವಂಥ 2028ರ ಚುನಾವಣೆಯಲ್ಲಿ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಲಿಕ್ಕೆ ಯಾವ ಥರ ಬೇಕೋ ಆ ಥರ ಒಟ್ಟಾಗಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಸರ್, ಈಗಾಗಲೇ